ರೋಟರಿ ಕ್ಲಬ್ ವತಿಯಿಂದ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ಶನಿವಾರ ಸಂತೆ ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ರಕ್ತದಾನ ಶಿಬಿರಗಳು ನಡೆಯುವುದರಿಂದ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಕೊರತೆಯನ್ನು ನೀಗಿಸಬಹುದು ಎಂದು ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕರುಂಬಯ್ಯ ಅಭಿಪ್ರಾಯಪಟ್ಟರು. ಸಣ್ಣವರಾದರೂ ಕೂಡ ಆಲೂರು ಸಿದ್ದಾಪುರದಲ್ಲಿ ವರ್ಷಕ್ಕೆ 2ನೇ ಕ್ಯಾಂಪ್ ಮಾಡ್ತಾ ಇರೋದು ವಿಶೇಷ. ಯಾಕೆಂದರೆ ಇದು ಅಭಿನಂದನೆಗಳು. ಈಗ ಮೇಡಮ್ ಹೇಳಿದರು, ನಾವು ಅದನ್ನೇ ಆಗಲೇ ಮಾತಾಡ್ಕೊಂಡ್ವಿ. ವರ್ಷಕ್ಕೆ 2 ಕ್ಯಾಂಪ್ ಇಲ್ಲಿಂದ ಬಂದರೆ ಅನುಕೂಲ. ಅಂದರೆ ಒಂದು 6 ತಿಂಗಳಲ್ಲಿ, ಯಾಕೆಂದರೆ 3 ತಿಂಗಳಿಗೊಮ್ಮೆ ಪ್ರತಿ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡ್ಬೋದು. 3 ರಿಂದ 4 ತಿಂಗಳಿಗೊಮ್ಮೆ, ವರ್ಷಕ್ಕೆ 3 ರಿಂದ 4 ಬಾರಿ ರಕ್ತದಾನ ಮಾಡ್ಬೋದು. 6 ತಿಂಗಳಿಗೊಮ್ಮೆ ಇಲ್ಲಿ ಇದೇ ಊರಲ್ಲಿ ಆಯೋಜನೆ ಮಾಡಿದ್ರೆ ಇವತ್ತು ಕೊಟ್ಟವರು ಮತ್ತೆ 6 ತಿಂಗಳು ಬಿಟ್ಟು ಮತ್ತೆ ಕೊಡ್ಬೋದು. ಸೊ ಅವ್ರಿಗೆ ಎಲಿಜಿಬಿಲಿಟಿ 3 ತಿಂಗಳಾದಮೇಲೆ ಬರ್ತಿದೆ ರಕ್ತ ಕೊಡಲಿಕ್ಕೆ. ಸೊ ಹಾಗಾಗಿ 2 ಸಲ ಒಂದು ತಿಂಗಳು, ಜನವರಿ ತಿಂಗಳಲ್ಲಿ ಒಂದು, ಆಮೇಲೆ ಜುಲೈ ಆಗಸ್ಟಲ್ಲಿ ಒಂದು ವರ್ಷ ಆ ಥರ ಮಾಡಿದರೆ ಒಂದು 6 ತಿಂಗಳಿಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ನಾನು ಹೋದ ಕಡೆ ಎಲ್ಲ ಏನು ಹೇಳೋದು ಅಂತಂದರೆ, ಸಾಕಷ್ಟು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ. ಆದರೆ ಮುಂದೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅವರು. ಯಾಕೆಂದರೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಆದರೆ ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡೋದು ಸ್ವಲ್ಪ ಕಷ್ಟ. ಯಾಕೆಂತಂದರೆ ಇದಕ್ಕೆ ಜನ ಬರೋದು ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ರಕ್ತದಾನ ಮಾಡಲಿಕ್ಕೆ ಅಂತ ಜನರನ್ನು ಸ್ವಲ್ಪ ಮೋಟಿವೇಟ್ ಮಾಡಬೇಕಾಗ್ತದೆ. ಸುಮ್ಮನೆ ನಾವು ಶಿಬಿರವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿ ಬ್ಯಾನರ್ ಹಾಕಿ ಪೇಪರಲ್ಲಿ ಕೊಟ್ಬಿಟ್ರೆ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಹಾಕಿಬಿಟ್ರೆ ಯಾರೂ ಬರಲ್ಲ. ಸಮೀಪದ ಆಲೂರು ಸಿದ್ದಾಪುರ ರೋಟರಿ ಮಲ್ಲೇಶ್ವರ್ ಕ್ಲಬ್ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ರಕ್ತನಿಧಿ ಕೇಂದ್ರ ಮಡಿಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ ರೋಟರಿ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ಆರೋಗ್ಯವಂತರು ರಕ್ತದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯ ಮೂಲಕ ರಕ್ತದಾನಿಗೆ ಲಾಭವಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಒಬ್ಬ ರೋಗಿಯ ಜೀವ ಉಳಿಸುವಂತೆ ಮನವಿ ಮಾಡಿದರು. ಇತ್ತೀಚೆಗೆ 2-3 ತಿಂಗಳಿಂದ ನಮಗೆ ತೀವ್ರ ಅಭಾವ ಆಗಿ ನಾವು ಈಗ ಏನು ಮಾಡ್ತಾ ಇದ್ದೀವಿ, ರಕ್ತ ಕೇಳಿಕೊಂಡು ನಮ್ಮ ಹತ್ರ ಬಂದವ್ರನ್ನ ರಕ್ತ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತಂದರೆ ಆ ಪರಿಸ್ಥಿತಿ ಬರಬಾರ್ದು. ಯಾಕೆಂತಂದರೆ ನಾವು ಶಿಬಿರಗಳಲ್ಲೇ ಆಯೋಜನೆ ಮಾಡಿ ಶಿಬಿರಗಳನ್ನೇ ಸಂಗ್ರಹ ಮಾಡಿ ರೋಗಿಗಳಿಗೆ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಆದೇಶ ಕೂಡ ಹಾಗೇ ಇರೋದು. ಆದರೂ ಕೂಡ ನೀವೆಲ್ಲ ಕಡೆ ಅನುಭವ ಆಗಿರ್ತದೆ. ನೀವು ಮೈಸೂರು ಅಥವಾ ಬೆಂಗಳೂರು ಎಲ್ಲಿ ನೀವು ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ಕೇಳಿದ್ರೆ ನೀವು ಒಂದು ಕೊಟ್ಟು ಒಂದು ತಗೊಳ್ಬೇಕು, ರಿಪ್ಲೇಸ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಸೊ ಹಾಗೆ ಕೂಡ ಈಗ ನಾವು ಮಾಡ್ತಾ ಇರಲಿಲ್ಲ ಅದನ್ನು. ಇವಾಗ ನಾವು ಕೂಡ ಅದೇ ಪರಿಸ್ಥಿತಿಗೆ ಬಂದಿದ್ದೇವೆ. ಯಾಕೆಂತಂದರೆ ಶಿಬಿರಗಳ ಸಂಖ್ಯೆ ಕಡಿಮೆ, ಶಿಬಿರ ಆದರೂ ಕೂಡ ದಾನಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಒಂದು ಶಿಬಿರದಲ್ಲಿ 50-60 ದಾನಿಗಳು ಬಂದರೆ, ಸೊ ಒಂದು 50 ಯೂನಿಟ್ ರಕ್ತ ಸಂಗ್ರಹ ಆದರೆ ನಮಗೆ 500 ಯೂನಿಟ್ ಬೇಕು ಅಂತಂದರೆ 10 ಶಿಬಿರ ಬೇಕು ತಿಂಗಳಿಗೆ. 50 ಬಂದರೆ, ಸೊ 50 ಬಂದಿಲ್ಲ ಅಂತಂದರೆ ನಮಗೆ 12 ಶಿಬಿರ 14 ಶಿಬಿರ ಬೇಕಾಗ್ತದೆ. ಅಲ್ಲಿಗೆ 2 ದಿನಕ್ಕೊಂದು ಶಿಬಿರ ಬೇಕಾಗ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮಗೆ ಅವಶ್ಯಕತೆ ಇರೋದ್ರಿಂದ, ಮತ್ತು ಈಗ ಸಿಟಿಯಲ್ಲಿದ್ದ ಹಾಗೆ ನಮ್ಮಲ್ಲಿ ಇಂಡಸ್ಟ್ರೀಸು ಅಥವಾ ಕಾಲೇಜುಗಳು ಎಲ್ಲ ಕಡಿಮೆ ಇದೆ. ಇಲ್ಲಿ ನಾವು ನಿರಂತರವಾಗಿ ಮಾಡಬೇಕು ಅಂತಂದರೆ ಅಷ್ಟೊಂದು ಸಂಖ್ಯೆಯಲ್ಲಿ ನಮಗೆ ಈ ಸಂಘ ಸಂಸ್ಥೆಗಳು ಮುಂದೆ ಬರಬೇಕಾಗ್ತದೆ. ಕೊಡಗು ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದಲ್ಲಿ ರಕ್ತದ ಅವಶ್ಯಕತೆ ಇದ್ದು ಪ್ರತಿ ತಿಂಗಳು 500 ರಿಂದ 600 ಲೀಟರ್ನಷ್ಟು ರೋಗಿಗಳಿಗೆ ರಕ್ತ ಕೊಡುವ ಅವಶ್ಯಕತೆ ಇರುತ್ತದೆ. ಹೆಚ್ಚಾಗಿ ರಕ್ತದಾನ ಶಿಬಿರಗಳು ನಡೆಯುವುದರಿಂದ ಅಷ್ಟೇ ಪ್ರಮಾಣದಲ್ಲಿ ರಕ್ತ ಸಂಗ್ರಹವಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ರಕ್ತದ ಕೊರತೆಯನ್ನು ನೀಗಿಸಲು ಮುಂದೆ ಬರುವಂತೆ ಮನವಿ ಮಾಡಿದರು. ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ ಇದು. ಒಂದು ಜೀವದಾನ ಶಿಬಿರ ಅಂತಲೇ ಹೇಳ್ಬೋದು. ರಕ್ತದಾನ ಅಲ್ಲ, ಜೀವದಾನ ಶಿಬಿರ. ನಿಮಗೆ ಗೊತ್ತಿರೋ ಹಾಗೆ ರಕ್ತಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆ ಅನ್ನುವಂಥದ್ದಿಲ್ಲ. ನಾವೆಲ್ಲ ನಮ್ಮ ಆಸ್ಪತ್ರೆಗಳಲ್ಲಿರುವಂತಹ ಎಲ್ಲ ರೋಗಿಗಳು ಕೂಡ ನಿರಂತರವಾಗಿ ನಮಗೆ ರಕ್ತದ ಅವಶ್ಯಕತೆ ಇರ್ತದೆ. ಎಲ್ಲರೂ ಕೂಡ ಈ ಸ್ವಯಂ ಪ್ರೇರಿತ ರಕ್ತದಾನಿಗಳನ್ನೇ ಅವಲಂಬನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳ ಸಂಖ್ಯೆ ಹೆಚ್ಚಾಗಬೇಕಾದಂಥ ಅವಶ್ಯಕತೆ ಇದೆ. ನಮ್ಮ ಜಿಲ್ಲೆಗೆ ನಮಗೆ 500 ರಿಂದ 600 ಯೂನಿಟ್ ರಕ್ತ ಬೇಕು ಒಂದು ತಿಂಗಳಿಗೆ, ನಮ್ಮ ಜಿಲ್ಲೆಗೆ, ಒಂದು ಪುಟ್ಟ ಜಿಲ್ಲೆ. ಸೊ ಹಾಗಾಗಿ
ಅತ್ಯಂತ ಕಡಿಮೆ ನಮ್ಮಲ್ಲೇ ಆಗ್ತಾ ಇರೋದು. ಇನ್ನು ಬೇರೆ ಕಡೆ ಎಲ್ಲ 8-10 ರಕ್ತನಿಧಿ ಕೇಂದ್ರಗಳಿರ್ತದೆ. ನಮ್ಮ ಇಡೀ ಜಿಲ್ಲೆಗೆ ನಮಗೆ ಒಂದೇ ರಕ್ತನಿಧಿ ಕೇಂದ್ರ ಇರೋದು. ಸೊ ಹಾಗಾಗಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಸೊ ಇಲ್ಲಿ 500ರಿಂದ 600 ಯೂನಿಟ್ ರಕ್ತ ಸಾಕಾಗ್ತದೆ. ಆದರೂ ಕೂಡ ಅದನ್ನು ನಾವು ಇದನ್ನು ಸಂಗ್ರಹ ಮಾಡಲಿಕ್ಕೆ ತುಂಬ ಶ್ರಮ ವಹಿಸಬೇಕಾಗ್ತದೆ. ಯಾಕೆಂತಂದರೆ ಸ್ವಯಂ ಪ್ರೇರಿತರಾಗಿ ಬಂದು ಮಾಡುವಂಥ ಒಂದು ಕೆಲಸ ಇದು. ಯಾರನ್ನೂ ಕೂಡ ಯಾರು ಬಲವಂತ ಮಾಡಲಿಕ್ಕೆ ಆಗಲ್ಲ. ಸ್ವಯಂ ಪ್ರೇರಿತರಾಗಿ ನಮ್ಮಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಅಂದ್ಕೊಂಡು ಮಾಡುವಂಥ ಒಂದು ಕಾರ್ಯ, ಶ್ರೇಷ್ಠ ಕಾರ್ಯ. ಸೊ ಅದಕ್ಕೆ ಮನಸ್ಸು ಮಾಡಿ ಎಲ್ಲ ಅರ್ಹತೆ ಇರುವಂತಹ ಎಲ್ಲರೂ ಕೂಡ ಮುಂದೆ ಬಂದು ರಕ್ತವನ್ನು ದಾನ ಮಾಡಬೇಕು. ನಿಯಮಿತ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸುಪರ್ಣ ಕೃಷ್ಣಾನಂದ್ ಮಾತನಾಡಿ, ರಕ್ತದಾನ ಶಿಬಿರಗಳನ್ನು ಆಯೋಜಿಸಲು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು. ರೋಟರಿ ಸಂಸ್ಥೆ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವಂತೆ ಸಲಹೆ ನೀಡಿದರು. ಈ ವರ್ಷದ ಶುರುವಾಗಿರೋದು ಫಸ್ಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಬ್ಲಡ್ಡನ್ನು ನಾವು ಆರ್ಟಿಫಿಷಿಯಲಿ ತಯಾರು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತುಂಬ ಜನಕ್ಕೆ ತುಂಬ ಥರದ ಸಮಸ್ಯೆಗಳಿಗೆ ರಕ್ತವನ್ನು ನೆಸಿಟಿ ಇದೆ. ಯಾಕೆಂದರೆ ಆ ಗ್ರೂಪ್ ಅವರು ಆ ಸಮಯಕ್ಕೆ ಬೇಕಾಗಿರುವಂತಹ ಬ್ಲಡ್ ಸಿಗದೇ ಇದ್ದರೆ ಅನುಭವಿಸೋ ಕಷ್ಟ ಅನುಭವಿಸೋರು ಮಾತ್ರ ಗೊತ್ತಿರುತ್ತೆ. ಸೊ ನಾವು ಈ ವಾಲಂಟರಿ ಬ್ಲಡ್ ಡೊನೇಷನ್ ಕ್ಯಾಂಪಿಂದ ನಮಗಂದಿದ್ರು ಯಾರಿಗಾದರೂ ನಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ನಾವು ಈ ಕ್ಯಾಂಪನ್ನು ಆರ್ಗನೈಸ್ ಮಾಡ್ತಾ ಇರೋದು. ಇದರಲ್ಲಿ ನಮಗೆ ಯಾವಾಗಲೂ ಇದ್ದಂಗೆ ನಮ್ಮ ರೋಟರಿ ಮಲ್ಲೇಶ್ವರದಿಂದ ನಮಗೆ ಸಹಕಾರ ಸಿಗ್ತಾ ಇದೆ. ಅವರು ನಮ್ಮ PHC ಕಡೆಯಿಂದ ಮತ್ತು ನಮ್ಮ ಎಲ್ಲ ಸಮಾಜ ಕಡೆಯಿಂದ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನ್ನ ಒಂದು ಕೋರಿಕೆ ಏನಂದರೆ ಪ್ರತಿ ವರ್ಷವೂ ಒಂದು ಕ್ಯಾಂಪ್ ಆದರೂ ನಮ್ಮ ರೋಟರಿ ಕಡೆಯಿಂದ ಆಗಲೇಬೇಕು ಅಂತ ಒಂದು ರಿಕ್ವೆಸ್ಟ್ ಮಾಡಿ, ಲೆಟ್ ಇಟ್ ಬಿ ಎ ಫಿಕ್ಸ್ಡ್ ಪ್ರೋಗ್ರಾಮ್. ವರ್ಷದಲ್ಲಿ 2 ರೌಂಡ್, ಒಂದು ಆ ಕಡೆ ಹಾಸ್ಪಿಟಲ್ ಆಗುತ್ತೆ, ಒಂದು ರೋಟರಿಯಲ್ಲಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನು ಮಿಕ್ಕಿದ್ದು ಬ್ಲಡ್ ಡೊನೇಷನ್ ಬಗ್ಗೆ ಇಲ್ಲ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರೋಟರಿ ಕ್ಲಬ್ ಅಧ್ಯಕ್ಷ ನಾರಾಯಣಸ್ವಾಮಿ, ರೋಟರಿ ಕ್ಲಬ್ ಸಮಾಜ ಸೇವೆಯ ಜೊತೆಯಲ್ಲಿ ಶಿಕ್ಷಣ, ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ನಮ್ಮ ರೋಟರಿ ಸಂಸ್ಥೆಯು ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರೋಗ್ಯ ಇಲಾಖೆಗೆ ಸಹಕರಿಸುತ್ತಿದೆ. ಮುಂದಿನ ದಿನದಲ್ಲಿ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಭರವಸೆ ನೀಡಿದರು. ರಕ್ತದಾನ ಇರ್ಬೋದು, ಪಲ್ಸ್ ಪೋಲಿಯೋ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಎಲ್ಲ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ದಿನ ಈ ರಕ್ತ ಇದನ್ನು ಕ್ಯಾಂಪನ್ನು ಮಾಡಿರುತ್ತೀರ. ರಕ್ತ ತುಂಬ ಜನ ಕೊಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ರಕ್ತದ ಕೊರತೆ ಇರುವುದರಿಂದ ಬಂದು ತಾವಾಗಿ ಹೊರಗೆ ರಕ್ತದಾನ ಈ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಕಾರ್ಯಕ್ರಮದಲ್ಲಿ ರೋಟರಿ ವಲಯ ಸೇನಾನಿ AS ರಾಮಣ್ಣ, ರೋಟರಿ ಕ್ಲಬ್ ಕಾರ್ಯದರ್ಶಿ ಕಿರಣ್, ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಪ್ರವೀಣ್ ಕುಮಾರ್, ರೋಟರಿ ಕ್ಲಬ್ ಸರ್ವ ಸದಸ್ಯರು ಹಾಜರಿದ್ದರು. ಸ್ವಚ್ಛತಾ ಕಾರ್ಯಕ್ಕೆ ಕೈಜೋಡಿಸಿದ ಐಶ್ವರ್ಯ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು. ಕುಶಾಲನಗರದ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ವ್ಯವಸ್ಥಾಪಕರಾದ ಪುಳಿಯಂಡ ರಾಮು ಅವರು ಕೊಡಗು ಅಭಿವೃದ್ಧಿ ಸಮಿತಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ಶ್ಲಾಘಿಸಿದರು. ಸ್ವಚ್ಛತೆ ನಮ್ಮೆಲ್ಲರ ಜವಾಬ್ದಾರಿ ಎಂಬ ಸಂದೇಶದೊಂದಿಗೆ ಶಾಲೆಯ ಮಕ್ಕಳು ಸ್ವಚ್ಛತಾ ಅಭಿಯಾನದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸ್ವಚ್ಛತೆ ಕುರಿತು ಘೋಷಣೆಗಳನ್ನು ಕೂಗಿದರು. ಮತ್ತು ನಾವು ಈಗ ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಕೊಡಗು ಸ್ವಚ್ಛತೆಗೆ ಹೆಸರುವಾಸಿಯಾಗಿದೆ.
ನಮ್ಮ ಕೊಡಗನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು. ಎಲ್ಲ ಮನೆಯಲ್ಲೂ ಡಸ್ಟ್ಬಿನ್ ಇಟ್ಟು ಕಸವನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಮತ್ತು ನಮ್ಮ ಕೊಡಗು ಸ್ವಚ್ಛತೆಗೆ ಹೆಸರುವಾಸಿಯಾಗಿದೆ. ಟೂರಿಸ್ಟ್ಗಳು ಕೊಡಗಿಗೆ ಜಾಸ್ತಿ ಜನ ಬರ್ತಾರೆ. ಅವ್ರಿಗೆ ನಾವು ಒಳ್ಳೆ ಒಪಿನಿಯನ್ ಕೊಡಬೇಕು. ನಾವು ರೋಡ್ ಸೈಡ್ ಎಲ್ಲಾದರೂ ಗಾರ್ಬೇಜ್ ಹಾಕೋದು ಅದೆಲ್ಲ ಮಾಡಬಾರ್ದು. ಸ್ವಚ್ಛತೆಯಿಂದ ಕೊಡಗನ್ನು ಕಾಪಾಡ್ಬೋದು. ಈ ಸಂದರ್ಭದಲ್ಲಿ ಐಶ್ವರ್ಯ ಪಬ್ಲಿಕ್ ಸ್ಕೂಲ್ನ ಉಪ ಪ್ರಿನ್ಸಿಪಾಲ್ ಮದನ್ ಸರ್, ದೈಹಿಕ ಶಿಕ್ಷಕ ಪುನೀತ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಸ್ವಚ್ಛತೆಯ ಮಹತ್ವವನ್ನು ವಿವರಿಸಿದರು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಮಾತೆ, ಜೈ ಕೊಡಗು. ಜೈ ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯು ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೊದಲಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಅನುಪಾಲನಾ ವರದಿ ಕುರಿತು ಚರ್ಚೆ ನಡೆಸಿದರು. ತಾಲೂಕಿನ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ವಿಭಾಗಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ₹40.34 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದ ಶಶಿಧರ್, ಬಿಡುಗಡೆಯಾಗಿರುವ ಅನುದಾನದಲ್ಲಿ ವಿವಿಧೆಡೆಗೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ, ಹಳೆಯ ಹಾಗೂ ಹಾನಿಯಾಗಿರುವ ವಿದ್ಯುತ್ ಕಂಬಗಳ ಬದಲಾವಣೆ, ವಿದ್ಯುತ್ ಕೇಬಲ್ ಲೈನ್ ಅಳವಡಿಕೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಅನಿಸ್ತಾ ಇದೆ ಈಗ ವಿದ್ಯುತ್ ಸಂಪರ್ಕ ಕೊಟ್ಟಿರುವಂಥ ಮನೆಗಳ ಸಂಖ್ಯೆ 43,000. ನಮಗೆ AY ಅಂತ ಅಂತ್ಯೋದಯ ಪ್ಲಸ್ BPL ಪ್ಲಸ್ APL ಎಲ್ಲ ಸೇರಿ ಒಟ್ಟು 27,422,000. 15,000 ಮನೆಗಳು ನಮಗೆ ಹೆಚ್ಚುವರಿ ಅಲ್ಲಿದೆ ವಿದ್ಯುತ್ ಸಂಪರ್ಕ ಪ್ಲಸ್ 12 ಪ್ಲಸ್ ಮರಪುರ ಇದೆ. ಇಟ್ಟಿಗೆ ಒಂದು 5,000 ತೆಗೆದುಕೊಳ್ಳೋಣ. 37,000 ಇದೆ. 10,000 ಮಂದಿ ಆಗಿ BPL ಅಥವಾ ಈ ಪಟ್ಟಿಯನ್ನು ಹೊಂದಿಲ್ಲ ಅಂತ ಫಲಾನುಭವಿಗಳ ಸಂಖ್ಯೆ ಒಟ್ಟು ಟೋಟಲಿ ಕಾರ್ಡ್ಗಳ ಸಂಖ್ಯೆ ಕೊಟ್ಟರೆ AY ಫಲಾನುಭವಿಗಳು 5,000, BPL ಫಲಾನುಭವಿಗಳು 64,727, APL 14,000. ಸೊ ಟೋಟಲಿ ಇಟ್ ವಿಲ್ ಬಿ ಅಬೌಟ್ 88,000. ಚೆಸ್ಕಾಂ ವತಿಯಿಂದ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಯ ಸಮಗ್ರ ಮಾಹಿತಿಯನ್ನು ಮುಂದಿನ ಸಭೆಯಲ್ಲಿ ನೀಡುವಂತೆ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಲ್ಲಿನ PM ಶ್ರೀ ಸರ್ಕಾರಿ ಶಾಲೆ ಮುಂಭಾಗದಲ್ಲಿರುವ ವಿದ್ಯುತ್ ಕಂಬಗಳನ್ನು ಕೂಡಲೇ ತೆರವುಗೊಳಿಸಬೇಕು ಎಂದು ಹೇಳಿದರು. ಹೆಬ್ಬಾಲೆ ಗ್ರಾಮದಲ್ಲಿ ನೂತನ ಚೆಸ್ಕಾಂ ಸಹಾಯಕ ಇಂಜಿನಿಯರ್ ಶಾಖಾ ಕಚೇರಿ ಆರಂಭಿಸಲು ಸರ್ಕಾರಕ್ಕೆ ಇಲಾಖೆ ವತಿಯಿಂದ ಪ್ರಸ್ತಾಪ ವಿಚಾರ ಏನಾಯಿತು ಎಂದು ಸಹಾಯಕ ಇಂಜಿನಿಯರ್ ನೀತಾ ಅವರನ್ನು ಶಶಿಧರ್ ಪ್ರಶ್ನಿಸಿದರು. ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡೇಷನ್ಸ್ ಮಾಡಿದ್ದೇವೆ. ಅಪ್ಗ್ರೇಡೇಷನ್ಸ್ ಆಗಿದೆ. ಈಗ ಇದನ್ನು ಆ ಕಡೆ ಶಿಫ್ಟ್ ಮಾಡ್ಬೋದು. ಅದೇ ಸರ್ ಜಾಗ ವರ್ಕ್ ಮಾಡ್ಯಾರ ತನ್ನಲ್ಲೇ ಇದೆ. ಮಕ್ಕಳು ಓಡಾಡ್ತಾರೆ. ಸ್ವಲ್ಪ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡಿ. ಆ ಥರದ್ದು ಆ ಟ್ರಾನ್ಸ್ಫಾರ್ಮರ್ ಸುಮಾರು ಇದೆ. ನಾವು ವಸತಿ ಇರೋದಕ್ಕೆಲ್ಲ ಸರಿ ಆಯ್ತು. ಅದು ಸರಿ ಆಯ್ತು. ವಿದ್ಯುತ್ ಸ್ಥಾವರ ಸಂಪರ್ಕ ಕೊಡ್ತಾ ಅಂತ ಹೇಳಿದ್ರೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದು 43,000 ಇದೆ. ಅದು ಸೇರಿಕೊಡ್ತಾರೆ. ಅಂದರೆ ಎಷ್ಟು ಜನಸಾಂದ್ರತೆ ಇದೆ ಅನ್ನೋದು ಈ ಸೂಚನೆ ಕೊಡ್ತಾರೆ. 43,000. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಡತವು ಕಾರ್ಯಪಾಲಕ ಎಂಜಿನಿಯರ್ ಕಚೇರಿಯಲ್ಲಿದ್ದು ಸದ್ಯದಲ್ಲಿಯೇ ಸರ್ಕಾರ ಕಳುಹಿಸಿಕೊಡಲಾಗುತ್ತದೆ ಎಂದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳಲ್ಲಿ LKG ಹಾಗೂ UKG ಆರಂಭಿಸುವುದು ಬೇಡ. ಏಕೆಂದರೆ ಈಗಾಗಲೇ ಸರ್ಕಾರಿ ಶಾಲೆಯಲ್ಲೂ LKG ಹಾಗೂ UKG ಆರಂಭಗೊಂಡಿದೆ. ಆದ್ದರಿಂದ ಯಾವುದೇ ಗೊಂದಲ ಹಾಗೂ ಮಕ್ಕಳ ಕೊರತೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶ್ರೀದೇವಿಗೆ ನಿರ್ದೇಶನ ನೀಡಿದರು. ಕೂಡ್ಲೂರು ಕೈಗಾರಿಕಾ ಬಡಾವಣೆಯಲ್ಲಿ
ಸಿಮೆಂಟ್ ಕಾರ್ಖಾನೆ ಬಳಿ ಕಾರ್ಯನಿರ್ವಹಿಸುತ್ತಿರುವ ಇಲಾಖೆಯ ಆಹಾರ ಸಂಸ್ಕರಣಾ ಘಟಕವನ್ನು ಕೂಡಲೇ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಎಂದು ಸೂಚನೆ ನೀಡಿದರು. ಈಗಾಗಲೇ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶ್ರೀದೇವಿ ಉತ್ತರಿಸಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಧ್ಯಾಹ್ನ ಸುಂದರನಗರದವರೆಗೆ ಸಾರಿಗೆ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಶಶಿಧರ್ ಹೇಳಿದರು. ಮಡಿಕೇರಿ ಡಿಪೋ ವ್ಯವಸ್ಥಾಪಕ ಈರ್ಸಪ್ಪ ಅವರು ಇಲ್ಲಿನ ಬಸ್ ನಿಲ್ದಾಣ ನಿಯಂತ್ರಣಾಧಿಕಾರಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಿ ಮುಂದಿನ ವಾರದಿಂದಲೇ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದರು. ಇಲ್ಲಿನ ಬಸ್ ನಿಲ್ದಾಣವನ್ನು ಹೈಟೆಕ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್, ಮಾಲ್ನೊಂದಿಗೆ ವಿವಿಧ ಸೌಲಭ್ಯಗಳನ್ನು ಹೊಂದಿರುವ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗುತ್ತದೆ. ಜೊತೆಗೆ ವಿಭಾಗಾಧಿಕಾರಿ ಕಚೇರಿ ತೆರೆಯಲು ಒತ್ತಾಯಿಸಲಾಗುತ್ತದೆ ಎಂದರು. ಜನಸ್ನೇಹಿ ನೀತಿಯನ್ನು ರೂಪಿಸ್ತಾ ಇದ್ದಾರೆ. ಅದು ಎಷ್ಟು ಮನೆಗಾರಿಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಅಂದಾಜು ನೇರವಾಗಿ ರಜೆಗಳನ್ನು ಇಲ್ಲಿಗೆ ಈ ಸಭೆಗೆ ಬಂದಿದ್ದೀವಿ. 10 kg ಬರ್ತಾ ಇದೆ. ಮತ್ತೆ ಆ ಎಫೆಕ್ಟ್ ಬರದೇ ಇರೋದಕ್ಕೆ ಅದನ್ನು ಬದಲಾವಣೆ ಮಾಡಿದ್ದೀರಿ. ಓಕೆ. ಆಮೇಲೆ ಇದನ್ನು ಒಂದು ಬದಲಾವಣೆ ಮಾಡಿದ್ದಾರೆ ಈಗ. ಈಗ ಯಾವ ವಿಧಾನ ಅನುಸರಿಸ್ತಾ ಇದ್ದಾರೆ ಅಂತ ಫ್ಯಾಮಿಲಿಯಲ್ಲಿ ಯಾರು ಬಯೋಮೆಟ್ರಿಕ್ ಬಂದಿಲ್ಲ ಅಂದರೆ ಬೇರೆ ಏನಾದರೂ ಮನೆಗೆ ತಗೊಂಡ್ಬರ್ತಾರೆ. 75 years ಸಿಂಗಲ್ ಮೆಂಬರ್ ಏಜ್ ಆಗಿರೋದು ಮನೆಗೆ ಆ ರೀತಿ ಆಗಿದೆಯಾ? ವ್ಯವಸ್ಥೆ ಜಾರಿ ಬಂದಿದೆಯಾ? ಮಾಡ್ತಾ ಇದ್ದೀವಿ. ಕೆಲವರು ಬೇಡ ಹೇಳಿ ಶಾಲೆಯಲ್ಲಿ ಬಂದಿದ್ದಾರೆ. 75 ಆದವರು. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಗೃಹಿಣಿಯರಿಗೆ ಬಿಡುಗಡೆಯಾಗುವ ರೂಪಾಯಿ 2,000 ಹಣವನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕಿನವರು ಸಾಲಕ್ಕೆ ಜಮಾ ಮಾಡಿಕೊಳ್ಳದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು ಎಂದು ಶಶಿಧರ್ ಹೇಳಿದರು. ಯುವ ನಿಧಿ ಫಲಾನುಭವಿಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿ ಮಂಜುನಾಥ್ ಅವರನ್ನು ಶಶಿಧರ್ ತರಾಟೆಗೆ ತೆಗೆದುಕೊಂಡರು. ಹರಕೆ ಉತ್ತರ ನೀಡಬೇಡಿ, ದಾಖಲೆ ಸಮೇತ ಉತ್ತರ ನೀಡಿ ಎಂದು ಸೂಚಿಸಿದರು. 75 ವಯೋಮಾನದ ಪಡಿತರ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯ ವಿತರಿಸುವ ಕುರಿತು ಜಾಗೃತಿ ಮೂಡಿಸುವಂತೆ ಆಹಾರ ನಿರೀಕ್ಷಕಿ ಸ್ವಾತಿ ಅವರಿಗೆ ಸೂಚನೆ ನೀಡಿದರು. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಶಶಿ ಭೀಮಯ್ಯ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಸಮಿತಿ ಸದಸ್ಯರಾದ ಬಿಸಿ ಮಲ್ಲಿಕಾರ್ಜುನ, ಅಬ್ದುಲ್ ರಜಾಕ್, ಜೆ ಫಿಲೋಮಿನಾ, ಎಚ್ಎನ್ ರಾಜಶೇಖರ್, ಎಸ್ಎ ಶ್ರೀನಿವಾಸ್ ಕುಮಾರ್, ರಫೀಕ್ ಖಾನ್, ಕಿಶೋರ್ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೈಲ್ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಭೆ ಬೈಲ್ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ನಡೆಯಿತು. ಅಕ್ಕಪಕ್ಕದ ಗ್ರಾಮಗಳಾದ ಬೈಲ್ಕೊಪ್ಪ, ಆವರ್ತಿ, ಬೆಣಗಾಲು, ದೊಡ್ಡರವೆ, ಲಕ್ಷ್ಮೀಪುರ, ಕೊಪ್ಪ ಹೀಗೆ ಅನೇಕ ಅಕ್ಕಪಕ್ಕದ ಗ್ರಾಮಸ್ಥರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸದಸ್ಯರುಗಳು ಭಾಗವಹಿಸಿ ತಮ್ಮ ತಮ್ಮ ಗ್ರಾಮದ ಅನಿಸಿಕೆ ಬಗ್ಗೆ ತಿಳಿಸಿದರು. ಹೆಚ್ಚಿನ ಸದಸ್ಯರುಗಳು ಪ್ರತಿ ಹಳ್ಳಿಯಲ್ಲೂ ಕೂಡ ರಾಜಾರೋಷವಾಗಿ ಅಂಗಡಿಗಳಲ್ಲಿ ಮತ್ತು ಮನೆಗಳಲ್ಲಿ ಅಕ್ರಮವಾಗಿ ಮದ್ಯಪಾನ ಮಾರುತ್ತಿದ್ದಾರೆ. ಇದನ್ನು ಆದಷ್ಟು ಬೇಗ ನಿಲ್ಲಿಸಬೇಕು ಮತ್ತು ಅವರುಗಳ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಿಕೊಳ್ಳಬೇಕು ಎಂದು ಪಿರಿಯಾಪಟ್ಟಣ ವೃತ್ತ ನಿರೀಕ್ಷಕರಿಗೆ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪಿರಿಯಾಪಟ್ಟಣ ತಾಲೂಕು ವೃತ್ತ ನಿರೀಕ್ಷಕರು, ಪ್ರತಿ ಹಳ್ಳಿಯಲ್ಲೂ ಅಕ್ರಮವಾಗಿ ಮದ್ಯಪಾನ ಮಾರುತ್ತಿದ್ದಾರೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರವೂ ಅಗತ್ಯ. ಹಾಗೆ ಗಾಂಜಾ ಮಾರುವವರನ್ನು ನಮ್ಮ ಪೊಲೀಸ್ ಇಲಾಖೆ ಕೆಲವರನ್ನು ಹಿಡಿದು ಹೆಡಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದೇವೆ. ಇನ್ನು ಮುಂದೆ ಅಕ್ರಮ ಚಟುವಟಿಕೆಗಳು ಮಾಡಲು ನಾವು ನಮ್ಮ ಇಲಾಖೆ ಬಿಡುವುದಿಲ್ಲ ಎಂದಿದ್ದಾರೆ. ಅಕ್ರಮವಾಗಿ ಏನು ಊರಲ್ಲೂ ಸಣ್ಣ ಪುಟ್ಟ ಎಣ್ಣೆ ಮಾಡುವಂಥದ್ದು ಇದ್ದೇ ಇದೆ. ಆದರೂ ಅದನ್ನು ನಾವು 100% ತಡೆದ್ರೆ 100% ತಡಿಬೋದು. ನಿಮ್ಮ ಸಹಕಾರ ನಮ್ಮ ಸಹಕಾರ ಇಬ್ಬರು ಇದ್ದು ಇಂಥವ್ರು ಮಾಡ್ತಾ ಇದ್ದಾರೆ ಅಂತ ಕರೆಕ್ಟಾಗಿ ಹೇಳೋದೇ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮೂರ ಕಡೆ ದಾಳಿ ಮಾಡಿಸಿ ಕಡ್ಡಾಯವಾಗಿ ಅದನ್ನ ನಿಲ್ಲಿಸುವಂತ ಪುನಃ ಮಾರಾಟ ಮಾಡಬಾರ್ದು. ಅವ್ರದ್ದು ಕೇಸ್ ಹಾಕ್ಬಿಟ್ರು ಪುನಃ ಮಾರಾಟದ ಬಗ್ಗೆ ಮಾರಾಟ ಮಾಡ್ಕೊಂಡು ಕೂತ್ಕೊಂಡ್ರೆ ಅಷ್ಟಕ್ಕೆ ಉಪಯೋಗ ಆಗೋದಿಲ್ಲ. ಆದಷ್ಟು ಅದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಎಲ್ಲಾದರೂ ಗಾಂಜಾ ಅಂತೂ ಅದ್ರ ಬಗ್ಗೆ ಅಂತ ನಮ್ಮ ಇಲಾಖೆ 100% ಕಠೋರವಾಗಿದೆ. ಕಠಿಣವಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಸೇವನೆ ಮಾಡೋದು ಕೂಡ
ಅದು ಇದು. ಹಾಗಾಗಿ ಆ ಥರದ ಮೇಲೂ ಕೂಡ 100% ಕ್ರಮ ತಗೋತೀವಿ. ಅವರು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ರೋಡ್ ಎಲ್ಲಾದ್ರೂ ಕೂತ್ಕೊಂಡು ಸಿಗರೇಟ್ ಸೇದೋದು ಅಥವಾ ಕುಡಿದು ಗಲಾಟೆ ಮಾಡ್ತಿರ್ತಾರೆ, ಇಲ್ಲ ಕುಡಿದು ವಾಹನ ಮಾಡ್ತಿರ್ತಾರೆ. SLM ಲೇಔಟ್ ಮತ್ತು ತಿಲಕ್ ಯಾವ್ದು ಲೇಔಟ್ ಹೇಳಿದ್ರೆ ಸಾಲುಮತಿ ಮಗ ಇವತ್ತಿಂದನೇ ಆ ಕಡೆ ಈವ್ನಿಂಗ್ ಟೈಮಲ್ಲಿ ಒಂದಿಷ್ಟು ರೌಂಡ್ಸ್ ಮಾಡಿ ಅಲ್ಲೆಲ್ಲ ಕಡ್ಡಾಯವಾಗಿ ಆ ರೀತಿ ಹಾಗಾಗಿ ಮತ್ತೆ ಏನು ರೋಡ್ ಒಂದು ಹಂಪ್ಸ್ ಹಾಕಲಿಕ್ಕೆ ಪ್ರಾವಿಷನ್ ಇಲ್ಲ. ಆದರೂ ಒಂಚೂರು ರೋಡಿಗೆ ಅಲ್ಲಿ ಒಂಚೂರು ಸ್ಪೀಡಾಗಿ ಓಡಾಡೋದಕ್ಕೆ ಒಂದಿಷ್ಟು ಕೇಸಸ್ ಮಾಡಿ ಅಪಘಾತನ ತಡೆಗಟ್ಟೋ ನಿಟ್ಟಿನಲ್ಲಿ ಏನು ಕ್ರಮ ವಹಿಸ್ಬೋದು ಅವನು ಕೂಡ ಮಾಡ್ತೀವಿ. ಮತ್ತು ಈ ವೆಹಿಕಲಲ್ಲಿ ಏನು ಡಸ್ಟ್ ಗಿಷ್ಟು ಬರ್ದಂಗೆ ಅವ್ರಿಗೆ ಟಾರ್ಪಾಗಿ ಜಿಲ್ಪರ್ ಮಾಡಿಕೊಂಡು ಏನು ನಿಯಮಾನುಸಾರ ಯಾವ ರೀತಿ ಹೋಗಬೇಕು ಅವರಿಗೆಲ್ಲ ಒಂದು ಕಲ್ತಿ ತಿಳುವಳಿಕೆ ನೀಡಿ ಅವ್ರ ಮೇಲೂ ಕ್ರಮ ವಹಿಸ್ತೀವಿ. ಇದೇ ಸಂದರ್ಭದಲ್ಲಿ ಆವರ್ತಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸೋಮಶೇಖರ್ ಮಾತನಾಡಿ, ಸಂಜೆ ಸಮಯದಲ್ಲಿ SLN ಲೇಔಟಿನಲ್ಲಿ ಗಾಂಜಾ ಮದ್ಯಪಾನ ಸೇವಿಸಿ ಬಾಟಲ್ಗಳನ್ನು ರಸ್ತೆಯಲ್ಲಿ ಒಡೆದು ಹೋಗುತ್ತಿದ್ದಾರೆ. ದೊಡ್ಡ ದೊಡ್ಡ ಲಾರಿಗಳಲ್ಲಿ ಜಲ್ಲಿ ಮತ್ತು ಎಂಸೆಂಡ್ಗಳನ್ನು ತೆಗೆದುಕೊಂಡು ಹೋಗುವಾಗ ಟಾರ್ಪಲ್ ಹಾಕದೆ ಹಾಗೆ ಹೋಗುತ್ತಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿದೆ ಎಂದರು. SLL ಸೈಟಲ್ಲಿ ಮತ್ತು ಗಾಂಜಾ ಮತ್ತು ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಆ ಡ್ರಿಂಕ್ಸ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸಾಹೇಬರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಐ ಸಾಹೇಬರಿಗೆ ಹೇಳಿದ್ದೀನಿ. ಮತ್ತು ಜಲ್ಲಿ ಓಪನ್ ಆಗಿ ಹೋಯ್ತಾಯಿದ್ರು, ಅದು ಮುಚ್ಕೊಂಡು ಹೋಗಬೇಕು. ಜಲ್ಲಿಯ ಟಾರ್ಪಲ್ ಹಾಕ್ಕೊಂಡು ನೀರು ಹಾಕ್ಕೊಂಡು. ಮತ್ತು ಇನ್ನೊಂದು ಈ ಎಂಸೆಂಡು ಇದು, ಮತ್ತು ಅಲ್ಲಿ ಭಾರತ್ ಮಾತಾ ಕಾರ್ಮೆಂಟ್ ಅಂತ ಒಂದು ಪೊಲೀಸರು ಕಳಿಸಿ ಅಂತ ಹೇಳಿದ್ದೀವಿ. ಎಲ್ಲ ಈಗ ಇವತ್ತೆಲ್ಲ ಮಾತಾಡಿದ್ದೀವಿ. ನೀವು ಕೂಡ ಯಾರು ಗೊತ್ತಿದ್ರೆ ತಿಳಿಸಿ. ಮತ್ತು ಗಾಂಜಿದು ಯಾರು ಡ್ರಿಂಕ್ಸ್ ಮಾಡ್ತಾಯಿದ್ರೆ ಇಲ್ಲಿ SI ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಫೋನ್ ಮಾಡಿ, ಅವರಿಲ್ಲ ಅಂದರೆ ನನ್ನ ಗಮನ ಇಟ್ಟರೆ ನಾನು ಅವ್ರಿಗೆ ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ತಾಲೂಕು ವೃತ್ತ ನಿರೀಕ್ಷಕರಾದ ದೀಪಕ್, ಬೈಲ್ಕೊಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್, ಇನ್ಸ್ಪೆಕ್ಟರ್ಗಳಾದ ರವಿ HN ಹಾಗೂ ASI ಸೋಮಶೇಖರ್, ಇಲಾಖೆ ಎಲ್ಲ ಸಿಬ್ಬಂದಿಗಳು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮುಖಂಡರುಗಳಾದ ಚಂದ್ರ ಚನ್ಕಲ್ಲು, ರಾಜಯ್ಯ ಚೆಲುವ, ದಯಾ ಬೆಣ್ಗಾಲ್, ಶಿವರುದ್ರ ನಾಯಕ, ಬೆಣಗಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್, ಇನ್ನು ಅನೇಕ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗಿನ ಶ್ರೀ ಆದಿಬೈತೂರಪ್ಪ ಉಳಿಕಲ್ನ ವಾಯತೂರ್ ಕಾಲಿಯಾರ್ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವದ ಸಲುವಾಗಿ ಕೊಡಗಿನಿಂದ ನಾಡಿನ ಜನರ ಎತ್ತು ಹೋರಾಟ ಹಾಗೂ ಅಕ್ಕಿ ಅಳೆಯುವ ಶಾಸ್ತ್ರ ಶುಕ್ರವಾರ ನಡೆಯಿತು. ಊಟು ಹಬ್ಬದ ಅಕ್ಕಿಯನ್ನು ಕೊಡಗಿನಿಂದ ದೇವಸ್ಥಾನಕ್ಕೆ ತರಲಾಯಿತು. ದೇವಸ್ಥಾನದಲ್ಲಿ ಅಕ್ಕಿ ಹಾಗೂ ಎತ್ತುಗಳೊಂದಿಗೆ ಆಗಮಿಸಿದ ಕೊಡವರನ್ನು ಸಂಪ್ರದಾಯದಂತೆ ಬರಮಾಡಿಕೊಂಡರು. ಬಳಿಕ ಕೊಡಗಿನಿಂದ ತಂದ ಅಕ್ಕಿಯನ್ನು ಅಳೆಯಲಾಯಿತು. ಈ ಬಾರಿ ಹೆಚ್ಚು ಅಕ್ಕಿ ದೇವಸ್ಥಾನಕ್ಕೆ ಎತ್ತು ಹೋರಾಟ ಮೂಲಕ ತಲುಪಿತು. ಎಂದಿನಂತೆ ಹಬ್ಬದ ಪ್ರಯುಕ್ತ ಶ್ರೀಭೂತಬಲಿ, ವಿಶೇಷ ಪೂಜೆ, ನೈವೇದ್ಯ, ಪುಗ್ಗೆರ ಮನೆಯವರ ಪೂಜಾ ಕೈಂಕರ್ಯಗಳು, ನಾಡಿನವರ ಪೂಜಾ ಕೈಂಕರ್ಯಗಳು, ಕೊಡವರ ಸಾಂಪ್ರದಾಯಿಕ ದುಡಿಕೊಟ್ ಪಾಠ್, ಸಂಜೆ ದೀಪಾಂಜಲಿ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು.
ದೇವಾಲಯದ ತಕ್ಕರಾದ ಪುಗ್ಗೇರ ಪೊನ್ನಪ್ಪ, ಭಕ್ತಜನ ಸಂಘದ ಪದಾಧಿಕಾರಿಗಳು, ತಕ್ಕ ಮುಖ್ಯಸ್ಥರು, ಟ್ರಸ್ಟಿಗಳು, ಪುಗ್ಗೇರ ರಂಜಿ, ಪುಗ್ಗೇರ ನಂದ, ಶಿವಕುಮಾರ್, ಸ್ಥಳೀಯ ಹಾಗೂ ಕೊಡಗಿನ ಭಕ್ತಾದಿಗಳು, ದೇವಾಲಯದ ಪ್ರಧಾನ ಅರ್ಚಕರು, ಕೋಮರತಚ್ಚನ್ ಸೇರಿದಂತೆ ಇತರರು ಹಾಜರಿದ್ದರು. ರೋಟರಿ ಸಂಸ್ಥೆಯ ಮೂಲಕ ಕಣಿವೆಯ ಹಕ್ಕೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಸ್ ತಂಗುದಾಣ ಉದ್ಘಾಟಿಸಿ ಡಾಕ್ಟರ್ ಮಂತರ್ಗೌಡ ಅವರು ಮಾತನಾಡಿದರು. ಸರ್ಕಾರದ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಕೂಡ ಸಮಾಜದ ಅಭಿವೃದ್ಧಿಯಲ್ಲಿ ಕೈಜೋಡಿಸುತ್ತಿರುವ ಕಾರಣ ಜನಸಾಮಾನ್ಯರಿಗೆ ಅನುಕೂಲಕರ ವಾತಾವರಣ ನಿರ್ಮಾಣಗೊಳ್ಳುತ್ತಿದೆ. ಸೇವೆಗೆ ಹೆಸರಾದ ರೋಟರಿಯ 10 ಹಲವು ಸಾಮಾಜಿಕ ಯೋಜನೆಗಳು ಸದಾ ಸ್ಮರಣೀಯ ಎಂದರು. ಕುಶಾಲನಗರ ತಾಲೂಕಿನ ನೂತನ ಬಸ್ ಡಿಪೋ ಚಾಲನೆ ಬಳಿಕ ಸಹಜವಾಗಿ ಬಸ್ ರೂಟ್ ಹೆಚ್ಚಾಗಲಿದೆ. ಈ ಸಂದರ್ಭ ಹೆಚ್ಚಿನ ಬಸ್ ತಂಗುದಾಣಗಳು ಬೇಕಾಗುತ್ತದೆ. ಈಗಾಗಲೇ ಕಣಿವೆಯಲ್ಲಿ ಕೂಡ ನಿರ್ಮಾಣಕ್ಕೆ ಅನುದಾನ ಒದಗಿಸಲಾಗಿದೆ. ಸರ್ಕಾರದ ಶಕ್ತಿ ಯೋಜನೆ ಮನೆ ಮಾತಾಗಿದ್ದು ಮತ್ತಷ್ಟು ಇದರ ಸದ್ಬಳಕೆ ಆಗಬೇಕಿದೆ. ತಂಗುದಾಣಗಳಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಶಾಸಕರು ಕೋರಿದರು. ಕುಶಾಲನಗರ ರೋಟರಿ ಅಧ್ಯಕ್ಷ ಮನು ಪೆಮ್ಮಯ್ಯ ಮಾತನಾಡಿ, ಮಾರ್ಗದಲ್ಲಿ ಹೆದ್ದಾರಿ ನಿರ್ಮಾಣ ಸಂದರ್ಭ ಹಲವು ತಂಗುದಾಣಗಳು ನೆಲಸಮಗೊಳಿಸಿ ಪುನರ್ ನಿರ್ಮಿಸಿರಲಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳಿಗೂ ಪ್ರಯಾಣಿಕರಿಗೂ ಅನಾನುಕೂಲ ಎದುರಿಸುವಂತಾಗಿದ್ದು, ರೋಟರಿ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಗೆ ಸಜ್ಜಾಗುತ್ತಿದೆ. ಅದರ ಅಂಗವಾಗಿ ನಮಗೆ ಬಂದ ಮನವಿ ಪರಿಶೀಲಿಸಿ ಇಲ್ಲಿ ಬಸ್ ತಂಗುದಾಣದ ಅವಶ್ಯಕತೆ ಮನಗಂಡು ಕಾಮಗಾರಿಗೆ ಚಾಲನೆ ನೀಡಿ ಇಂದು ನೂತನ ತಂಗುದಾಣ ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಕುಶಾಲನಗರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್, ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲತಾ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎಸ್ ಅಶೋಕ್, ಕೆಪಿಸಿಸಿ ಸಂಯೋಜಕ ನಟೇಶ್ ಗೌಡ, ಎಚ್ ಶಿವರಾಮೇಗೌಡರ, ಕರವೇ ಜಿಲ್ಲಾಧ್ಯಕ್ಷ ಡಾಕ್ಟರ್ ಬಿಎ ದಿನೇಶ್ ಶೆಟ್ಟಿ, ರೋಟರಿ ಕಾರ್ಯದರ್ಶಿ ಮಂಜುನಾಥ್, ಸಾಮಾಜಿಕ ಹೋರಾಟಗಾರ ಮೋಹನ್, ಕೂಡಿಗೆ ಗ್ರಾಮ ಪಂಚಾಯಿತಿ ಸದಸ್ಯ ಅನಂತ್, ಹೆಬ್ಬಾಲೆ ಮುಖಂಡ ರಾಜಶೇಖರ್, ರೋಟರಿ ಪ್ರಮುಖರಾದ ಉಲ್ಲಾಸ್ ಕೃಷ್ಣ, ಎಸ್ಕೆ ಸತೀಶ್, ಶೋಭಾ ಸತೀಶ್, ಹರಿ ಎ ಶೆಟ್ಟಿ, ಆರತಿ ಶೆಟ್ಟಿ, ಕೆಎಸ್ ರಾಜಶೇಖರ್, ಮಹೇಶ್ ನಲವಾಡ್, ಜೇಕಬ್, ಡಿವಿ ರವಿ, ರಂಗಸ್ವಾಮಿ ಸೇರಿದಂತೆ ಗ್ರಾಮದ ಪ್ರಮುಖರು ಇದ್ದರು.